ಒಂದು ಪೋಸ್ಟ್ ವೈರಲ್ ಆಗ್ತಿದೆ. ಏನು ಅಂತಂದರೆ ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಎಲ್ಲೋ ಯುದ್ಧಕಾಂಡ ನೋಡಿದ ತಕ್ಷಣ ಸೌಜನ್ಯ ರೀತಿಯ ಪಾತ್ರಗಳು ಅಥವಾ ಸೌಜನ್ಯ ರೀತಿಯ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಸಿನಿಮಾನ ಅಥವಾ ಸೌಜನ್ಯ ಕಥೆಯೇ ಇರಬಹುದಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು. ನಿರ್ಭಯ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ವಾಟರ್ ಒಂದಿಷ್ಟು ಅನ್ಯಾಯಕ್ಕೊಳಗಾದರು, ಅತ್ಯಾಚಾರಕ್ಕೊಳಗಾದರು, ಆ ಮಹಿಳೆಯರ ಪರವಾಗಿರ್ತಕ್ಕಂಥ ಕತೆ. ಆದರೆ ಅವರದೇ ಕತೆ ಏನೋ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಅಲ್ಲ, ನಾನು ಈಗಾಗಲೇ ಅದ್ರ ಉತ್ತರ ಹೇಳಿದೆ. ಇವ್ರದೇ ಅವ್ರದ್ದೇ ಅಂತ ಹೆಂಗೆ ಹೇಳ್ತೀರಾ ನೀವು? ಪ್ರತಿ ದಿನ ನಡೀತಾ ಇದೆ, ನಡೀತಾನೆ ಇದೆ. ಆದರೆ ಕೆಲವೊಬ್ರು ಬೆಳಕಿಗೆ ಬಂದಿದ್ದಾರೆ, ಕೆಲವೊಂದು ದಾಖಲೆಗಳು ಅಷ್ಟು ಅದ್ರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇದಾರೋ ಇಲ್ವೋ ಅನ್ನೋ ಒಂದು ಕಾರಣಕ್ಕೆ ಅದು ಅಷ್ಟು ಪ್ರಚಾರ ಪಡ್ಕೊಂಡಿದೆ. ಈಗ ಪ್ರಚಾರ ಪಡ್ಕೊಂಡಿರೋದ್ರಿಂದ ಏನಾಗ್ಬಿಡುತ್ತೆ, ಇನ್ನೊಂದಷ್ಟು ಅನ್ಯಾಯಕ್ಕೆ ಒಳಗಾಗ್ತಾರೆ ಆ ಶೋಷಿತರು. ಸುಮ್ಮನೆ ಇದ್ದಿದ್ರೆ ಮೋಸ್ಟ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ವೇನೋ, ಅದು ಕಾನೂನಾತ್ಮಕವಾಗಿ ಅದೊಂದು ಹೋರಾಟನ ನಡೀತಾ ಇತ್ತೇನೋ. ಯಾವುದೋ ಒಂದು ಹಿಂದೆ ಇರ್ತಕ್ಕಂಥ ಹೆಸರುಗಳಿಗೆ ಅದು ಜಾಸ್ತಿ ಪ್ರಚಾರಕ್ಕೆ ಬಂದಾಗ ಅವ್ರು ಯೋಚನೆ ಮಾಡಿ, ಅವ್ರಿಗೆ ಆಗಿರ್ತಕ್ಕಂಥ ಭಾರ ಇನ್ನು ನಾವು ಜಾಸ್ತಿ ಮಾಡ್ತಾ ಇದೀವಿ ಹೊರತು ಈಗ ಯಾರು ತಪ್ಪು ಮಾಡಿದಾರೆ ಬಿಟ್ಟಾರ ಸೆಕೆಂಡ್ರಿ, ಅವ್ರು ಅನುಭವಿಸ್ತಾರದು ನೋಡಿ ವಿಚಾರ ಮಾಡಿ. ಕರೆಕ್ಟ್. ಸೊ ಹಂಗೆ ಬಂದಾಗ ನಾವೇನು ನಮ್ಮ ಕರ್ತವ್ಯ ಏನಾಗುತ್ತಂದ್ರೆ, ನೀವು ಅದನ್ನು ಪ್ರಚಾರ ಮಾಡಿದ್ದೀರಲ್ಲ, ಜಸ್ಟಿಸ್ ಸಿಗೋರಿಗೂ ಬಿಡಬೇಡಿ, ಅದು ನಮ್ಮ ಪಾಯಿಂಟ್. ಮುಂದುವರಿಸಿ. ಮುಂದುವರಿಸಿ.